ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಮ್ಮ ನಾಡಿನ ಸಮಸ್ತ ಜನರಿಗೆ ನಾನು ತಿಳಿಸಕ್ಕೆ ಬಯಸ್ತೇನೆ ಅಂತಂದರೆ, ಈ ವಿಡಿಯೋ ಮೂಲಕ ಲೋಕ ಪ್ರವಾದಿ ಮುಹಮ್ಮದ್ ಮುಸ್ತಫಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1501ನೇ ಮೀಲಾದುನ್ ನಬಿ ಈದ್ ಮಿಲಾದ್ ಕಾರ್ಯಕ್ರಮ ದಿನಾಂಕ 23, 24, 25 ಆಗಸ್ಟ್ 2026, ಅಂದರೆ ಇವತ್ತು, ನಾಳೆ, ನಾಡಿದ್ದು. ಇವತ್ತು ಭಾನುವಾರ, ನಾಳೆ ಸೋಮವಾರ, ನಾಳಿದ್ದು ಮಂಗಳವಾರ, 3 ದಿನ ಬದ್ರಿಯಾ ಜುಮಾ ಮಸ್ಜಿದ್ ಕಾಡ್ಲೂರು ಕೊಪ್ಪಲ್ ಇದರ ಆವರಣದಲ್ಲಿ 23ನೇ ತಾರೀಕಿನಂದು ಉರ್ದಾ ಹಾಗೂ ನಾತೆ ಶರೀಫ್ ಸ್ಪರ್ಧೆ ನಡೆಯಲಿದೆ 7 ಗಂಟೆಯ ನಂತರ. ಆಮೇಲೆ 24 ಆಗಸ್ಟ್ 2026 ಅದು ಕಾಡ್ಲೂರು ಕೊಪ್ಪಲಿನ ಹಿದಾಯತುಲ್ ಇಸ್ಲಾಂ ಮದ್ರಸಾದ ಮಕ್ಕಳ ಸ್ಪರ್ಧೆ ಹಾಗೂ ಹಾಡು, ನಾತೆ ಹಾಗೂ ನಬಿ ಮದಹೆ ನಡೆಯಲಿದೆ. ಹಾಗೂ 25ನೇ ತಾರೀಕಂದು ಮಂಗಳವಾರ ಒಂದು ಜಾಥಾ ಮೆರವಣಿಗೆ ನಡೆಯಲಿದೆ. ಕಾಡ್ಲೂರು ಕೊಪ್ಪಲ್ ಜುಮಾ ಮಸೀದಿ ಆವರಣದಿಂದ ಕಾಡ್ಲೂರಿನಾದ್ಯಂತ ಒಂದು ಮದ್ರಸಾ ಮಕ್ಕಳು ಮತ್ತು ಊರಿನವರು, ಜಮಾತಿನವರು ಸೇರಿ ಒಂದು ರ್ಯಾಲಿ ನಡೆಯಲಿದೆ. ಈ ಒಂದು ಶುಭಾಶಯಗಳೊಂದಿಗೆ ಎಲ್ಲರೂ, ಎಲ್ಲ ಧರ್ಮದವರು, ಎಲ್ಲ ವರ್ಗದವರು ಕೂಡ ಆಗಮಿಸಬಹುದು. ರಹಮತುಲ್ ಆಲಮೀನ್ ಅಂದರೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಒಬ್ಬ ಪಂಗಡಕ್ಕೆ, ಯಾವುದೇ ಒಬ್ಬ ಸಮುದಾಯಕ್ಕೆ ಪ್ರವಾದಿಗಳಾಗಿರಲಿಲ್ಲ. ಸೊ ಎಲ್ಲ ಆಲಮೀನ್ ಅಂದರೆ ಎಲ್ಲ ಸರ್ವ ಪ್ರವಾದಿಗಳಾಗುತ್ತೆ. ಎಲ್ಲರೂ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬದ್ರಿಯಾ ಜುಮಾ ಮಸ್ಜಿದ್ ಆಡಳಿತ ಸಮಿತಿ ಮತ್ತು ಮೀಲಾದ್ ಕಮಿಟಿಯವರು ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ ಅಂತ ನಾನು ದೀಪಾಲಂಕಾರ ಮಾಡಿರುವುದನ್ನು ಈ ವಿಡಿಯೋ ಮೂಲಕ ತೋರಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಸಲಾಮ್ ಅಲೈಕುಮ್. ಇದು ಕಾಡ್ಲೂರು ಕೊಪ್ಪಲಿನ ಬದ್ರಿಯಾ ಜುಮಾ ಮಸ್ಜಿದ್ ದೀಪ ಅಲಂಕಾರದ ಒಂದು ಸುಂದರ ದೃಶ್ಯ ನೋಡ್ತಾ ಇದ್ದೀವಿ. ಮಸ್ಜಿದಿನ ಮಿನಾರಿನ ಮೇಲೆ ಇರುವಂತಹ ಬಣ್ಣ ಬಣ್ಣದ ರೀತಿಯಲ್ಲಿ ಬದಲಾಗುವಂತಹ ಲೈಟ್ಗಳು ಕಾಣಲು ಎಷ್ಟು ಸುಂದರ ಇದೆ ನೋಡಿ. ಹಾಗೆ ಮಸೀದಿಯ ತುಂಬ ಲೈಟ್ಗಳು ಹಾಗೆ ಮಿನುಗ್ತಾ ಇದೆ. ಮಸೀದಿನ ಕಾಂಪೌಂಡ್ ಗೋಡೆಗಳು ಹಾಗೂ ಮಸೀದಿಗೆ ಬರುವಂತಹ ದಾರಿಯ ಸುತ್ತ ನೋಡಿ ಯಾವ ರೀತಿ ಸಂಪೂರ್ಣವಾಗಿ ಇದರಲ್ಲಿ ಕಾಣ್ತಿದೆ. ನೀವು ಇನ್ಸ್ಟಾಗ್ರಾಮ್ ಹಾಗೂ ಸ್ಟೇಟಸ್ಗಳಲ್ಲಿ ನೋಡಿರ್ಬೋದು. ಇದೆಲ್ಲ ಸ್ವಲ್ಪವೇ 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್ಗಿಂತ ಜಾಸ್ತಿ ನಿಮಗೆ ಕಾಣಲು ಸಿಗೋದಿಲ್ಲ. ಸೊ ಇದರಲ್ಲಿ ಆಗಿಲ್ಲ. ಯಾಕೆಂತಂದರೆ ಎಲ್ಲೋ ಇದ್ದು ಊರಿನ ಒಂದು ದೀಪಾಲಂಕಾರವನ್ನು ನೋಡಲು ಆಶಿಸುವಂತಹ ನಮ್ಮ ಸಹೋದರ ಸಹೋದರಿಯರು ಹಾಗೂ ಕುಟುಂಬಸ್ಥರು ಹಾಗೂ ಎಲ್ಲರಿಗೂ ಒಂದು ತೋರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ. ಮಸೀದಿಯಿಂದ ನಡ್ಕೊಂಡು ರಸ್ತೆಗೆ ಬರಬೇಕಾದ್ರೆ ಯಾವ ರೀತಿಯ ಒಂದು ಅಲಂಕಾರ ಮಾಡಿದೆ ಅಂತಂದರೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಮುಖ್ಯ ರಸ್ತೆ ಇದು. ಕಾಡ್ಲೂರು ಕೂಡಿಗೆಯಿಂದ ಕರಡಿಬೆಟ್ಟ ಮಾರ್ಗವಾಗಿ ಮಗ್ಗೆಗೆ ಹೋಗುವಂತಹ ಮುಖ್ಯ ರಸ್ತೆಯ ನೋಡಿ, ಮಸೀದಿಗೆ ಹೋಗುವಂತಹ ಹೆಬ್ಬಾಗಿಲಿನ ಅಲ್ಲಿ ಹಾಕಿರುವಂತಹ ಸೀರಿಯಲ್ ಸೆಟ್. ಇದು ರಾತ್ರಿಯ ಸಮಯ 9 ಗಂಟೆಯ ಆಸುಪಾಸಿನಲ್ಲಿ ಮಾಡಿರುವಂಥದ್ದು. ಯುವಕರು, ಮೀಲಾದ್ ಕಮಿಟಿಯ ಯುವಕರುಗಳು ಶ್ರಮಿಸಿ ಹಾಗೂ ಪದಾಧಿಕಾರಿಗಳ ಎಲ್ಲ ಥರದ ಹೋರಾಟ ಮತ್ತು ಕಲೆಕ್ಷನ್ ಮಾಡಿ ವಸೂಲರ ಪ್ರೀತಿಯ ಪಾತ್ರರಾಗಬೇಕಾಗಿ ನೋಡಿ ಎಷ್ಟು ಒಂದು ಶ್ರಮಪಟ್ಟು ತಂದು ಮಾಡಿಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಾಣುವಾಗ ಗೊತ್ತಾಗ್ತದೆ ನೋಡಿ. ಇದೊಂದು ಮರಕ್ಕೆ, ರಸ್ತೆ ಬದಿಯಲ್ಲಿರುವಂತಹ ಮರಕ್ಕೆ ಒಂದು ಲೈಟ್ ಹಾಕಿ ಅದನ್ನೇ ಎಷ್ಟು ಒಂದು ಅಲಂಕಾರ ಕಾಣುವಂತೆ ಮಾಡಿದ್ದಾರೆ ಅಂತ ನೋಡಿ. ಎಷ್ಟು ಅದ್ಭುತ ಇದೆ ಅಲ್ವಾ.
ಇದು ಬಣ್ಣ ಬಣ್ಣಕ್ಕೆ ಬದಲಾಗುತ್ತದೆ ನೋಡಿ. ಹಾಗೆಯೇ ಸ್ವಲ್ಪ ಕೆಳಗೆ ಈಗ ನೀವು ನೋಡ್ತಾ ಇದ್ದರೆ ಲೈಟು ಅದು ಬಂದು ಒಂದು ಕ್ಯಾಂಟೀನ್ ಎದುರುಗಡೆ. ಹಾಗೆ ಮುಂದೆ ಹೋಗ್ತಾ ಕೆಳಗಡೆ ನಮ್ಮ ಸರ್ಕಲ್ ಇದೆ, ಕಾರ್ಡೂರ್ ಸರ್ಕಲ್ ಕೆಳಗಡೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೂಡ ನೋಡಿ ಒಂದು ದೊಡ್ಡ ಬ್ಯಾನರ್ ಹಾಕಿದ್ದಾರೆ, ಬಲ್ಪುಗಳನ್ನು ಸರಮಾಲೆ ಹಿಂಗೆ ಕಟ್ಟಿದ್ದಾರೆ ಮೇಲೆ. ಹಾಗೂ ಕೆಳಗೆ ಹೋಗ್ತಾ ಅಲ್ಲೊಂದು ಮರ ಇದೆ ನೋಡಿ, ಆ ಮರಕ್ಕೂ ಒಂದು ಲೈಟ್ ಹಾಕಿದ್ದಾರೆ. ಅದು ಇನ್ನೂ ಚೆನ್ನಾಗಿ ಕಾಣ್ತದೆ, ಮೂಡಿ ಬರ್ತದೆ. ಯಾಕಂದರೆ ಇಲ್ಲಿ ನಮ್ಮ ಮೊಬೈಲ್ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಇದು ನೇರವಾಗಿ ನೋಡೋದಕ್ಕೆ 2 ಕಣ್ಣುಗಳು ಸಾಲದು, ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಭಾರಿ ಶ್ರಮ ಪಟ್ಟಿದ್ದಾರೆ. ಈ ಪ್ರಯತ್ನ ನಮ್ಮ ಯುವಕರಿಗೆ, ಈದ್ ಮಿಲಾದ್ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೆ ಸಲ್ಲುತ್ತದೆ.